ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು. ಸೊ ನಾನು ಇವತ್ತು ಸಿಹಿ ಕಡುಬು ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ. ಸೊ ಸಿಹಿ ಕಡುಬು ಮಾಡಲಿಕ್ಕೆ ಮೊದಲು ಏನೇನು ತೊಗೊಳ್ಳೋಣ ಅಂತ ನೋಡೋಣ. ಸೊ ಮೊದಲಿಗೆ ನಾನು ಇಲ್ಲಿ 2 ಕೊಬ್ಬರಿನ ಹೊಡೆದಿಟ್ಕೊಂಡಿದ್ದೀನಿ. ಸೊ ಆ ಕೊಬ್ಬರಿನ ಈ ಥರ ತುರಿದಿಟ್ಕೊಂಡಿದ್ದೀನಿ. ನೋಡಿ ಈ ಥರ ಸಣ್ಣದಾಗಿ ಇಳಿಗೆ ಮನೆಯಲ್ಲಿ ತುರಿದಿಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಬೆಲ್ಲ ಕೂಡ ನಾನು ಹೆರೆದಿಟ್ಕೊಂಡಿದ್ದೀನಿ. ನೋಡಿ ಸಣ್ಣದಾಗಿ ಬೆಲ್ಲ ಹೆರೆದಿಟ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಪಾತ್ರೆಗೆ ಬೆಲ್ಲ ಎಲ್ಲ ಹಾಕ್ಕೊಂಡು ನಂತರ ಅದಕ್ಕೆ ತುರಿದಿಟ್ಕೊಂಡಿರುವಂತಹ ಕೊಬ್ಬರಿ ಕೂಡ ಹಾಕ್ಕೊಳ್ತಿದ್ದೀನಿ. ಇದನ್ನು ಒಲೆ ಮೇಲೆ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸೊ ಕೊಬ್ಬರಿ ಮತ್ತು ಬೆಲ್ಲ ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು. ಸೊ ಆ ಥರ ಇದನ್ನು ನೀಟಾಗಿ ಬೇಯಿಸ್ಕೊಳ್ಬೇಕು. ನೋಡಿ ಈಗೆಲ್ಲ ಥರ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ. ಸೊ ನೋಡಿ ಮತ್ತು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಪದೇ ಪದೇ ಮಿಕ್ಸ್ ಮಾಡ್ತಿರ್ಬೇಕು, ಇಲ್ಲಾಂದರೆ ಕೆಳ ಹಿಡಿಯೋ ಸಾಧ್ಯತೆ ಅಂದರೆ ಹೊತ್ತೋ ಸಾಧ್ಯತೆ ತುಂಬ ಇರುತ್ತೆ. ಸೊ ಹಾಗಾಗಿ ನೋಡಿ ಇವಾಗ ಇನ್ನೂ ಜಾಸ್ತಿ ಕಲರ್ ಚೇಂಜ್ ಆಗಿದೆ, ಅಂದರೆ ಕೊಬ್ಬರಿ ಮತ್ತು ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಅಂತ ಅರ್ಥ. ಸೊ ನೋಡ್ತಿರ್ಬೋದು ಇವಾಗ. ಸೊ ಇನ್ನು ಜಾಸ್ತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಕೆಳ ತುಂಬ ಹಿಡಿಯುತ್ತೆ. ಸೊ ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಡೈಲಿ ಇದನ್ನೇ ಕೇಳ್ತೀನಿ, ದಯವಿಟ್ಟು ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಒಂದು ಸರಿ ಬೆಲ್ ಐಕಾನ ಕ್ಲಿಕ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಇವಾಗ ಅದೆಲ್ಲ ಬೆಂದಿದೆ. ಬೆಂದ ನಂತರ ಇವಾಗ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನ ಇವಾಗ ನೀರನ್ನು ಕುದಿಲಿಕ್ಕೆ ಇಡ್ತಿದ್ದೀನಿ. ಸೊ ನೋಡಿ ನೀರು ಕುದಿ ಬಂದ ನಂತರ ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ನೋಡ್ಬೋದು. ಸೊ 2 ಕಪ್ ಅಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟು ತೊಗೊಳ್ತಿದ್ದೀನಿ. ಸೊ ಇದನ್ನ ಚೆನ್ನಾಗಿ ಒಂದು 15 ಮಿನಿಟ್ಸ್ ಆದರೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ ಇವಾಗ ಬೆಂದಿದೆ. ಬೆಂದ ನಂತರ ಇದನ್ನು ನೀಟಾಗಿ ಮುದ್ದೆ ಕುಂದ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಮಿಕ್ಸ್ ಮಾಡಿ ಇಟ್ಕೊಂಡು ಈ ಹಿಟ್ಟನ್ನು ಆರ್ಲಿಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಆರಿದ ನಂತರ ಯಾವುದೇ ನೀರನ್ನು ಮಿಕ್ಸ್ ಮಾಡದೆ ಮೊದಲು ಹಿಟ್ಟನ್ನು ನಾದ್ಕೊಳ್ಬೇಕು. ಮೊದಲು ಕೈಗೆ ನೀರು ಹತ್ಕೊಳ್ಬಾರ್ದು. ಸೊ ಹಾಗೆಯೇ ನಾದ್ಕೊಳ್ಬೇಕು. ನೋಡಿ ನಾನು ಈ ಥರ ನಾದ್ಕೊಂಡಿದ್ದೀನಿ. ಸೊ ಇವಾಗ ಹಿಟ್ಟು ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಂಡು ಈ ಥರ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಮೆತ್ತಗೆ ನಾನು ಕಲಿಸ್ಕೊಂಡಿದ್ದೀನಿ ಅಂತ ನೀವು ಕೈಯಲ್ಲಿ ನೋಡಿದರೆ ಗೊತ್ತಾಗ್ಬೋದು. ಸೊ ಇವಾಗ ಆ ಥರ ನಾದ್ಕೊಂಡು ಈ ಥರ ಚಿಕ್ಕದಾಗಿ ಸ್ವಲ್ಪ ಉಂಡೆಗಳನ್ನ ಈ ಥರ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಮೊದಲು ನೋಡ್ತಿರ್ಬೋದು, ನಾನು ಸಪ್ರೇಟಾಗಿ ಈ ಥರ ಉಂಡೆಗಳನ್ನ ಎತ್ತಿಟ್ಕೊಳ್ತಿದ್ದೀನಿ. ಸೊ ಎತ್ತಿಟ್ಕೊಂಡ ನಂತರ ಇದನ್ನು ನೀಟಾಗಿ ಹಿಂಗೆ ಉಂಡೆ ಮಾಡ್ಕೊಂಡ್ಬಿಟ್ಟು ಸೊ ಕಡುಬು ಮಾಡ್ಕೊಳ್ಬೇಕು. ನೋಡಿ ನಾನು ಕಡುಬು ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ ಕೈಯಲ್ಲಿ ಈ ಥರ ಇಟ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ 2 ಕೈಯಿಂದ ಪ್ರೆಸ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ಸೊ ನೋಡ್ತಿರ್ಬೋದು, ಈ ಥರ ನೀಟಾಗಿ ಪ್ರೆಸ್ ಮಾಡ್ಕೊಳ್ತಾ ಹೋದರೆ ಇದು ಅಗಲ ಆಗುತ್ತೆ. ನೋಡಿ ಈ ಥರ ಒಂಥರ ಅಗಲವಾಗಿರೋ ಬೌಲ್ ಥರ ಇರಬೇಕು. ಸೊ ಆ ಥರ ಇದನ್ನು ನಾನು ಕಡುಬು ಮಾಡ್ಕೊಳ್ಬೇಕು. ಸೊ ನೋಡ್ತಿರ್ಬೋದು, ಇವಾಗ ಮತ್ತೆ ಒಂದು ತೊಗೊಳ್ತೀನಿ. ಈಗ ಆಲ್ರೆಡಿ ಒಂದು ಮಾಡ್ಕೊಂಡಲ್ವಾ, ಈಗ ಸೊ ಮತ್ತೆ ಮಾಡಿ ತೋರಿಸ್ತೀನಿ ನಾನು. ಸೊ ನೋಡ್ಬೋದು, ಈ ಥರ ಕೈಯಲ್ಲಿ ಉಂಡೆ ಮಾಡ್ಕೊಂಡ್ಬಿಟ್ಟು ಮಿಡಲಲ್ಲಿ ಒಂದು ಹೋಲ್ ಮಾಡಿಕೊಂಡು ಅದನ್ನು ನೀಟಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ತಿರ್ಬೇಕು. ಅದು ಯಾವ ಥರ ಶೇಪ್ ಅಂದರೆ ನಾನು ಆಲ್ರೆಡಿ ಒಂದು ಕಡುಬು ಮಾಡಿ ತೋರಿಸಿದ್ದೀನಿ. ಸೊ ಆ ಕಡುಬು ಒಂಥರ ಬಟ್ಲು ಥರ ಇದೆ, ಅಗಲವಾಗಿ ಮಾಡ್ಕೊಳ್ಬೇಕಷ್ಟೇ. ನೋಡ್ತಿರ್ಬೋದು, ನೀಟಾಗಿ ಇದನ್ನು ಈ ಥರ ಬೌಲ್ ಥರ ಮಾಡ್ಕೊಳ್ಬೇಕು. ಸೊ ನಾನು ಮತ್ತೆ ಒಂದು ಮಾಡಿ ತೋರಿಸ್ತೀನಿ ನಿಮಗೆ. ಜಸ್ಟ್ ಒಂದು 3 ಮಾಡಿ ತೋರಿಸ್ತೀನಿ ಅಷ್ಟೇ. ನೋಡಿ ಈ ಥರ ಮಾಡ್ಕೊಂಬಿಟ್ಟು ಈ ಥರ ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ತಿರ್ಬೇಕು, ಅಂದರೆ ಬೆರಳುಗಳ ಸಹಾಯದಿಂದ ನೀಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ದಯವಿಟ್ಟು ಸೊ 4 ಬೆರಳು ಸಹಾಯದಿಂದ ಈ ಥರ ನೀಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಸೊ ನಾನು ಇಲ್ಲೊಂದು 3 ಮಾಡಿ ತೋರಿಸಿದೆ. ನಾನು ತುಂಬ ಜಾಸ್ತಿ ಒಂದು 7 to 8 ಮೆಂಬರ್ಸಿಗೆ ಮಾಡಿದ್ದೀನಿ ನಾನು ಇಲ್ಲಿ ಕಡುಬನ್ನು. ನೋಡ್ತಿರ್ಬೋದು, ಈ ಥರ ಮಾಡಿಕೊಂಡು ಎಷ್ಟೊಂದು ಮಾಡಿ ಇಟ್ಕೊಂಡಿದ್ದೀನಿ ಅಂತ ಕೂಡ ನಾನು ತೋರಿಸ್ತಿದ್ದೀನಿ ನಿಮಗೆ. ನೋಡಿ ಈ ಥರ ನೀಟಾಗಿ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಕೊಬ್ಬರಿ ತುರಿಯನ್ನು ಸೊ ಅದನ್ನು ಈ ಬಟ್ಲಲ್ಲಿ ಹಾಕ್ಕೊಳ್ಬೇಕು. ನೋಡಿ ಈ ಥರ ಹಾಕ್ಕೊಂಡ್ಬಿಟ್ಟು ನೀಟಾಗಿ 2 ಕೈ ಜೋಡಿಸ್ಬೇಕು, ಅಂದರೆ 2 ಕಡೆನೂ ಜೋಡಿಸ್ಕೊಳ್ಬೇಕು. ನೋಡಿ ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು. ಕೈಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಚ್ಕೊಂಡ್ಬಿಟ್ಟು ಈ ಥರ ಜೋಡಿಸ್ಕೊಂಡ್ರೆ ಕೈಗೆ ಅಂಟೋದಿಲ್ಲ. ಜೋಡಿಸುವಾಗ ಕೈಯಲ್ಲಿ ಅಂಟ್ಕೊಳ್ಳೋಣ. ನೋಡಿ ಈ ಥರ ರೆಡಿಯಾಗಿದೆ. ನಾನು ಇನ್ನೂ ಒಂದು 2 ಮಾಡಿ ತೋರಿಸ್ತೀನಿ. ನೋಡಿ ಮತ್ತೆ ನಾನು ಸ್ವಲ್ಪ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡ್ಬಿಟ್ಟು ಸೊ ಇದನ್ನು ಇವಾಗ ನೋಡಿ ಮತ್ತೆ ಪ್ರೆಸ್ ಮಾಡ್ಕೊಳ್ತೀನಿ. ನೀಟಾಗಿ ಅದನ್ನು ಒಳಗಡೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಅಕ್ಕಿ ಹಿಟ್ಟು ಹಚ್ಕೊಂಡ್ಬಿಟ್ಟು ನೋಡಿ ಕೈಯಲ್ಲಿ ಹಿಂಗೆ ಅಕ್ಕಿ ಹಿಟ್ಟು ಹಚ್ಕೊಂಡ್ಬಿಟ್ಟು ಈ ಥರ ಪ್ರೆಸ್ ಮಾಡ್ಕೊಂಡು ನೀಟಾಗಿ ಕುಟ್ಕೊಳ್ತೀನಿ. ನನ್ನ ಕೈಗೆ ಹಿಟ್ಟು ಅಂಟುತ್ತೆ ಅನ್ನೋ ಕಾರಣಕ್ಕಷ್ಟೇ. ಸೊ ನೋಡ್ತಿರ್ಬೋದು, ಈ ಥರ ರೆಡಿಯಾಗಿದೆ. ಸೊ ಇವಾಗ ಇದನ್ನು ಸೊ ನೋಡಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಎಷ್ಟೊಂದು ಕಡುಬು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಇಡ್ಲಿ ಪಾತ್ರೆಗೆ ಪ್ಲೇಟ್ ಇರುತ್ತಲ್ವ, ಸೊ ಆ ಪ್ಲೇಟಲ್ಲಿ ಒಂದೊಂದಾಗಿ ನೀಟಾಗಿ ಜೋಡಿಸ್ಕೊಳ್ಳೋಣ.
ನೋಡಿ ಫ್ರೆಂಡ್ಸ್, ಈ ಥರ ನಾನು ಎಲ್ಲದನ್ನು ನೀಟಾಗಿ ಹಾಕ್ಕೊಳ್ತಿದ್ದೀನಿ. ದಯವಿಟ್ಟು ನಾನು ಚೆನ್ನಾಗಿ ಯಾರ್ಯಾರು ನೋಡ್ತಿದ್ದಾರೆ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋ ಕೊನೆ ತನಕ ನೋಡಿ. ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಡ್ಲಿ ಪಾತ್ರೆ ಹಾಕ್ಕೊಂಡ್ಬಿಟ್ಟಿದ್ದೇನೆ, ನೀಟಾಗಿ ಬೇಯಿಸ್ಕೊಳ್ಬೇಕಷ್ಟೆ. ಸೊ ಬೆಂದ ನಂತರ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ. ಒಂದು 15 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಈ ಥರ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಸೊ ಫೈನಲಿ ಇದನ್ನು ನಾವು ತುಪ್ಪ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ದಯವಿಟ್ಟು ನಾನು ಚೆನ್ನಾಗಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಒಳಗಡೆ ಯಾವ ಥರ ಬೆಂದಿದೆ ಅಂತ ನೋಡ್ತಿರ್ಬೋದು. ಈ ಥರ ಬೆಲ್ಲ ಎಲ್ಲ ಕರಗೋಗ್ಬಿಟ್ಟು ಈ ಥರ ರೆಡಿಯಾಗಿದೆ. ದಯವಿಟ್ಟು ನಾನು ಚೆನ್ನಾಗಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂದರೆ ನೆಕ್ಸ್ಟ್ ವಿಡಿಯೋ ಇದು ಕಡುಬಾಗಿರುತ್ತೆ, ಮತ್ತೊಂದು ಥರ ಕಡುಬಾಗಿರುತ್ತೆ.